ನುಗ್ಗೆಕಾಯಿ ಸಾಂಬಾರು ಮಾಡ್ತಾ ಇದ್ದೀನಿ. ನಾನು ಯಾವ ಥರ ಮಾಡ್ತೀನಿ ಅಂತ ತೋರಿಸ್ತಾ ಇದ್ದೀನಿ. 1-2 ಸ್ಪೂನ್ ಎಣ್ಣೆ ಹಾಕ್ಕೊತೀನಿ. ಫಸ್ಟು ಈಗ ಎಣ್ಣೆ ಕಾದಿದೆ, ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ. ನುಗ್ಗೆಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಹಾಕ್ತಾ ಇದ್ದೀನಿ. ಸ್ವಲ್ಪ ಎಣ್ಣೆಲಿ ಮಗ್ಲಿ ತುಂಬ ಚೆನ್ನಾಗಾಗುತ್ತೆ ಈ ಥರ ಮಾಡ್ಕೊಂಡ್ರೆ. ಅದು ಮಗ್ಗ ಅಷ್ಟೊತ್ತಿಗೆ ರುಬ್ಕೊಳಕ್ಕೆ ರೆಡಿ ಮಾಡ್ಕೊಳ್ಳೋಣ. ಒಂದು ಬಟ್ಲು ಕಾಯಿ ತಗೊಂಡಿದ್ದೀನಿ, ತೆಂಗಿನಕಾಯಿನ. ಹುಣಸೆಹಣ್ಣು ನೆನಾಕಿದ್ದೀನಿ ಒಂದು ಸ್ವಲ್ಪ. ಎರಡು ಸ್ಪೂನ್ ಖಾರದ ಪುಡಿ ಹಾಕ್ತಾ ಇದ್ದೀನಿ. ನಿಮ್ಮ ಮನೇಲಿ ಯಾವ್ದಿರುತ್ತೋ ಅದು ಸಾಂಬಾರ್ ಪುಡಿ ಹಾಕಿ. ಇದು ಮಗ್ಗಿದೆ, ಇದಕ್ಕೊಂದು ಸ್ವಲ್ಪ ನೀರು ಹಾಕೋಣ. ಇದು ಬೇಯ್ಲಿ ಅಷ್ಟೊತ್ತಿಗೆ ಒಂದು ಸ್ವಲ್ಪ ಜೀರಿಗೆ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಅರಿಶಿನ ಹಾಕೊಳ್ಳೋಣ. ಅದು ಬೇಯೋಷ್ಟಕ್ಕೆ ಇದನ್ನು ರುಬ್ಕೊಂಬರ್ತೀನಿ. ಈಗ ನುಗ್ಗೆಕಾಯಿ ಬೆಂದಿದೆ. ಈಗ ರುಬ್ಕೊಂಡಿದ್ವಲ್ಲ ಅದನ್ನ ಹಾಕೊಳ್ಳೋಣ. ಆ ನುಗ್ಗೆಕಾಯಿಗೆ ಇದೆಲ್ಲ ಹೊಂದ್ಕೋಬೇಕು, ಖಾರ ಇಲ್ಲ. 1-2 ನಿಮಿಷ ಕುದೀತಾ ಇದೆ. ಒಂದು ಸ್ವಲ್ಪ ಉಪ್ಪು ಹಾಕೋಣ. ಆಮೇಲೆ ಒಂದು ಸ್ವಲ್ಪ ಹಾಕಿದ್ರಾಯ್ತು. ಈಗ ಒಂದು ಸ್ವಲ್ಪ ಹಾಕೋಣ ಉಪ್ಪು. ಆ ನುಗ್ಗೆಕಾಯಿಗೆ ಈ ಖಾರ ಉಪ್ಪು ಎಲ್ಲ ಹೊಂದ್ಕೊಂಡ್ರೆ ಚೆನ್ನಾಗಾಗುತ್ತೆ. ಈಗ ಬೇಳೆ ಬೇಯಿಸ್ಕೊಂಡಿದ್ದೀನಿ, ಅದನ್ನು ಹಾಕ್ತಾ ಇದ್ದೀನಿ. ಈ ಟೈಮಲ್ಲಿ ನಿಮ್ಗೆ ಎಷ್ಟು ಬೇಕೋ ಸಾಂಬಾರು ಅಷ್ಟು ಕೂಡಿಸ್ಕೊಳ್ರಿ. ರುಬ್ಬಿರ್ತೀವಲ್ಲ ಅದರೊಳಗೆ ನೀರೊಂದು ಸ್ವಲ್ಪ ಹಾಕೋಣ. ಇದು ಮುದ್ದೆಗೆ, ಅನ್ನಕ್ಕೆ ಚೆನ್ನಾಗಿರುತ್ತೆ, ತುಂಬ ಚೆನ್ನಾಗಾಗುತ್ತೆ ಸಾಂಬಾರು. 1-2 ನಿಮಿಷ ಕುದೀಲಿ. ಈಗ ಕುದೀತಾ ಇದೆ. ಇನ್ನೊಂದು ಸ್ವಲ್ಪ ಉಪ್ಪು ಹಾಕೋಣ. ಅವಾಗಲೇ ಒಂದು ಸ್ವಲ್ಪ ಹಾಕಿದ್ನಲ್ಲ, ಈಗ ಒಂದು ಸ್ವಲ್ಪ ಹಾಕ್ತೀನಿ. ಆಯಿತು. ಇದನ್ನು ತೆಗೆದು ಇಟ್ಬಿಟ್ಟು ಒಗ್ಗರಣೆ ಒಂದು ಹಾಕೋಣ. ತೆಗ್ದಿಕ್ತೀನಿ ಇದನ್ನು ಈ ಕಡೆ ಸೈಡ್ಗೆ. ನೀವು ಹಿಂಗಾರ ಹಾಕ್ರಿ, ಇಲ್ಲ ಅಂದರೆ ಬೆಳ್ಳುಳ್ಳಿ ಒಗ್ಗರಣೆ ಯಾವುದೋ ಒಂದು ಹಾಕಿ. ನಾನು ಹಿಂಗೆ ಹಾಕ್ತಾ ಇದ್ದೀನಿ. ಎಣ್ಣೆ ಕಾಯಿಲಿ, ಸಾಸಿವೆ ಹಾಕ್ತಾ ಇದ್ದೀನಿ. ಕಾಯಿಲಿ, ಎಣ್ಣೆ ಕಾದಿದೆ, ಹಿಂಗೆ ಹಾಕ್ತಾ ಇದ್ದೀನಿ. ಗ್ಯಾಸ್ ಆಫ್ ಮಾಡ್ತೀನಿ. ಕರಿಬೇವು, ಒಣಮೆಣಸಿನ್ಕಾಯಿ ಹಾಕೋಣ. ಈಗ ಸಾಂಬಾರ್ಗೆ ಹಾಕೋಣ. ನುಗ್ಗೆಕಾಯಿ ಸಾಂಬಾರು ರೆಡಿ.